ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಿಗ್ಗೆಯ ಎಳೆಬಿಸಿಲು ಇನ್ನೂ ಸರಿಯಾಗಿ ಹರಡಿರಲಿಲ್ಲ. ಅಷ್ಟರಲ್ಲೇ ವೃದ್ಧಾಶ್ರಮದ ವರಾಂಡದಲ್ಲಿ ಕುಳಿತಿದ್ದ ಒಬ್ಬ ಅಶಕ್ತ ವೃದ್ಧೆಯ ಮೇಲೆ ನಂದಿನಿಯ ಕಣ್ಣು ಬಿತ್ತು. ಅವಳನ್ನು ಗಮನವಿಟ್ಟು ನೋಡಿದ ತಕ್ಷಣ ನಂದಿನಿಯ ಕಾಲಡಿ ಭೂಮಿ ಕುಸಿತಂತಾಯಿತು. ಆ ಮುಖ ಅವಳಿಗೆ ಪರಿಚಯವಿದ್ದಂತೆ ಇತ್ತು. ಎದೆಯ ಬಡಿತ ಜೋರಾಯಿತು. ಅವಳು ತನ್ನ ಗೆಳತಿ ಸ್ಮೃತಾಳ ಕೈ ಹಿಡಿದು ಮೆಲ್ಲನೆ ಕೇಳಿದಳು, ಇವರು ಇಲ್ಲಿಗೆ ಹೇಗೆ ಬಂದರು? ಸ್ಮೃತಾ ದೀರ್ಘ ನಿಟ್ಟಿಸಿರು ಬಿಡುತ್ತಾ ಹೇಳಿದಳು, ಇಂದು ಬೆಳಿಗ್ಗೆ ನಾನು ಆಶ್ರಮಕ್ಕೆ ಬರುತ್ತಿದ್ದಾಗ ಇವರು ರಸ್ತೆಯ ಪಕ್ಕದಲ್ಲಿ ಭಿಕ್ಷೆ ಬೇಡುತ್ತಿರುವುದನ್ನು ಕಂಡೆ. ಇವರನ್ನು ಗುರುತಿಸಿದ ತಕ್ಷಣ ಇಲ್ಲಿಗೆ ಕರೆತಂದೆ. ಇವರು ನಿನ್ನ ಅತ್ತೆ ಅಲ್ವಾ? ಇದ್ದಕ್ಕಿದ್ದಂತೆ ನಂದಿನಿಯ ಕಣ್ಣ ಮುಂದೆ ಹಳೆಯ ನೆನಪುಗಳು ಒಂದೊಂದಾಗಿ ಬರಲಾರಂಭಿಸಿದವು. ನಂದಿನಿಯೊಬ್ಬ ಇಂಜಿನಿಯರ್ ಆಗಿದ್ದಳು. ಈ ಕಾರಣದಿಂದಲೇ ಅವಳ ಅಣ್ಣ ಮತ್ತು ಅತ್ತಿಗೆಗೆ ಅವಳ ಮೇಲೆ ಹೊಟ್ಟೆ ಕಿಚ್ಚಿತ್ತು. ಅವಳ ಮದುವೆ ಮಾಡಲು ಅವರಿಗೆ ಇಷ್ಟವಿರಲಿಲ್ಲ, ಏಕೆಂದರೆ ಅವಳ ಸಂಪಾದನೆಯಿಂದಲೇ ಅವರ ಐಷಾರಾಮಿ ಜೀವನ ನಡೆಯುತ್ತಿತ್ತು. ಯಾವುದಾದರೊಂದು ನೆಪ ಹೇಳಿ ಅವಳಿಂದ ಹಣ ಪಡೆಯುತ್ತಿದ್ದರು. ಅವಳ ಅತ್ತಿಗೆಯಂತೂ ಅವಳನ್ನು ತನ್ನ ಎಟಿಎಂ ಎಂದೇ ಭಾವಿಸಿದ್ದಳು. ಈ ವಿಷಯ ನಂದಿನಿ ಮತ್ತು ಅವಳ ತಾಯಿಗೆ ಚೆನ್ನಾಗಿ ತಿಳಿದಿತ್ತು. ನಂದಿನಿಯ ಪೋಷಕರು ಅವಳಿಗೆ ಅಭಿಷೇಕ್ ಎಂಬುವವನ ಜೊತೆ ಮದುವೆ ಮಾಡಿದರು ಮತ್ತು ಅವಳು ಅತ್ತೆ ಮನೆಗೆ ಹೋದಳು. ಇತ್ತ ಅವಳ ಅಣ್ಣ ಅತ್ತಿಗೆ ಸೇರಿ ತಂದೆ ತಾಯಿಗಳಾದ ಸುಶೀಲಾ ಮತ್ತು ಮಹೇಂದ್ರ ಅವರನ್ನು ಮನೆಯಿಂದ ಹೊರಹಾಕಿದರು. ಈ ವಿಷಯ ತಿಳಿದ ನಂದಿನಿ ಒಳಗಿನಿಂದ ಮುರಿದು ಹೋದಳು. ಕೆಲವು ದಿನ ತಂದೆ ತಾಯಿಯ ಜೊತೆಗಿದ್ದು ಭಾರವಾದ ಮನಸ್ಸಿನಿಂದ ಅತ್ತೆ ಮನೆಗೆ ಮರಳಿದಳು. ಮದುವೆಯಾಗಿ 4 ವರ್ಷಗಳಾದರೂ ಅವಳಿಗೆ ಮಕ್ಕಳಾಗದಿದ್ದಾಗ ಅವಳ ಅತ್ತೆ ರಾಧಿಕಾ ಅವಳನ್ನು ಬಂಜಿ ಎಂದು ಹಂಗಿಸತೊಡಗಿದರು. ಈ 4 ವರ್ಷಗಳಲ್ಲಿ ಅತ್ತೆ ಮನೆಯಲ್ಲಿ ಬಹಳಷ್ಟು ಬದಲಾಗಿತ್ತು. ಒಂದು ನಿವೇಶನ ಪ್ಲಾಟ್ ಖರೀದಿಸಲು ನಂದಿನಿ ತನ್ನ ಅತ್ತೆಗೆ 1,00,000 ರೂಪಾಯಿಗಳನ್ನು ನೀಡಿದ್ದಳು. ಆದರೆ ಆ ಪ್ಲಾಟ್ನ ನೋಂದಣಿ ಮನೆಯಲ್ಲಿ ಯಾರ ಹೆಸರಿಗೂ ಆಗಿರಲಿಲ್ಲ. ಹಾಗಾದ್ರೆ ಆ ಪ್ಲಾಟ್ ಯಾರ ಹೆಸರಿಗಿತ್ತು? ಒಂದು ದಿನ ನಂದಿನಿ ತನ್ನ ಅತ್ತೆ ಮಾವನ ಜೊತೆ ಊಟ ಮಾಡುತ್ತಿದ್ದಾಗ ಮಾವ ಮನೋಹರ್ ಅವರು ರಾಧಿಕಾ ಅವರನ್ನು ಕೇಳಿದರು, ರಾಧಿಕಾ, ನೀನು ಇಂದಿನವರೆಗೆ ನಮಗೆ ಆ ಪ್ಲಾಟ್ನ ದಾಖಲೆಗಳನ್ನು ತೋರಿಸಿಲ್ಲ. ಅಷ್ಟಕ್ಕೂ ಆ ಪ್ಲಾಟ್ ಯಾರ ಹೆಸರಿನಲ್ಲಿದೆ? ರಾಧಿಕಾ ಒಂದು ಕ್ಷಣ ಗಾಬರಿಯಾದರು. ಏನು ಹೇಳಬೇಕೆಂದು ತಿಳಿಯದೆ ಕಡಬಡಾಯಿಸುತ್ತಾ ಹೇಳಿದರು, ಆ ಪ್ಲಾಟನ್ನು ಅಭಿಷೇಕ್ ತನ್ನ ಹೆಸರಿಗೆ ತೆಗೆದುಕೊಂಡಿದ್ದಾನೆ. ಮನೋಹರ್ ಅವರು ಶಾಂತವಾಗಿ ಹೇಳಿದರು, ಒಳ್ಳೆಯದಾಯಿತು. ಆದರೆ ಆ ಕಾಗದ ಪತ್ರಗಳನ್ನು ನನಗೊಮ್ಮೆ ತೋರಿಸು, ಎಲ್ಲವೂ ಸರಿಯಿದೆಯೇ ಎಂದು ನೋಡಬೇಕು. ಇದಕ್ಕೆ ರಾಧಿಕಾ ಕೋಪದಿಂದ, ಈಗ ಅದನ್ನೆಲ್ಲ ನೋಡುವ ಅಗತ್ಯವೇನಿವೆ, ಹೇಳಿದ್ದೇನಲ್ಲವೇ ಎಂದರು. ಮನೋಹರ್ ಸುಮ್ಮನಾದರು. ಆದರೆ ನಂದಿನಿಯ ಮನಸ್ಸಿನಲ್ಲಿ ಅನುಮಾನದ ಹುಳು ಕೊರೆಯತೊಡಗಿತು. ಹೀಗೆ 1 ವರ್ಷ ಕಳೆಯಿತು. ಆ ವರ್ಷವಿಡೀ ಅಭಿಷೇಕ್ ಮನೆಗೆ ಬಂದಿದ್ದು ಕೇವಲ 1 ಬಾರಿ, ಅದು ಕೇವಲ 1 ದಿನಕ್ಕೆ ಮಾತ್ರ. ಆದರೆ ಅತ್ತೆ ರಾಧಿಕಾ ಮಾತ್ರ ಪ್ರತಿ 2-4 ತಿಂಗಳಿಗೊಮ್ಮೆ ಯಾವುದೋ ನೆಪ ಹೇಯಿ 1 ವಾರ ಹೊರಗೆ ಹೋಗುತ್ತಿದ್ದರು. ಯಾರೂ ಸಂಬಂಧಿಕರ ಮನೆಗೆ ಹೋಗುತ್ತಿದ್ದೇನೆ ಎನ್ನುತ್ತಿದ್ದರು. ಒಂದು ದಿನ ರಾಧಿಕಾ ಅವರಿಗೆ ಅಭಿಷೇಕ್ನ ಫೋನ್ ಬಂತು ಮತ್ತು ಅವರು 1 ತಿಂಗಳ ಕಾಲ ಹೋಗುವುದಾಗಿ ಹೇಳಿದರು. ನಂದಿನಿ ಕೇಳಿದಳು, ಮಮ್ಮಿಜಿ, ಅಭಿಷೇಕ್ಗೆ ಅಂತಹದ್ದೇನು ಕೆಲಸ ಬಂದಿದೆ ಎಂದು ನೀವು ಅಲ್ಲಿಗೆ ಹೋಗುತ್ತಿದ್ದೀರಿ? ರಾಧಿಕಾ ಹೇಳಿದರು, ಅಭಿಷೇಕ್ಗೆ ಹುಷಾರಿಲ್ಲ, ಹಾಗಾಗಿ ನಾನು ಹೋಗಲೇಬೇಕು. ನಂದಿನಿ ಹೇಳಿದಳು, ಆದ್ರೆ ಮಮ್ಮಿಜಿ, ನಿನ್ನೆಯೇ ನಾನು ಅವನ ಜೊತೆ ಮಾತನಾಡಿದ್ದೇನೆ. ಅವನು ಏನೂ ಹೇಳಲಿಲ್ಲವಲ್ಲ. ನೀವು ಇಲ್ಲಿರಿ, ನಾನು ಆಫೀಸ್ಗೆ 1 ತಿಂಗಳು ರಜೆ ಹಾಕಿ ಅವನ ಬಳಿ ಹೋಗುತ್ತೇನೆ. ಇದು ಕೇಳಿದ ತಕ್ಷಣ ರಾಧಿಕಾ ಸಿಟ್ಟಿನಿಂದ, ನಿನ್ನ ತಲೆ ಕೆಟ್ಟಿದೆಯೇ? ನಾನು ಅವನ ತಾಯಿ, ನಾನು ಹೋಗಬಾರದೆ? ನಿನಗೆ ರಜೆ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ನೀನು ನಿನ್ನ ಕೆಲಸ ಮಾಡು, ನಾನೇ ಹೋಗುತ್ತೇನೆ ಎಂದರು. ಹೀಗೆ ಹೇಳಿ 2 ಗಂಟೆಯಲ್ಲೇ ಅವರು ಲಕ್ನೋಗೆ ಹೊರಟು ಹೋದರು. ಇದೆಲ್ಲವೂ ಅಷ್ಟು ಬೇಗ ನಡೆಯಿತು ಎಂದರೆ ನಂದಿನಿಗೆ ಏನೂ ಅರ್ಥವಾಗಲಿಲ್ಲ. ಏನೋ ವಿಷಯವನ್ನು ತನ್ನಿಂದ ಮುಚ್ಚಿಡಲಾಗುತ್ತಿದೆ ಎಂಬ ಸಂಶಯ ಅವಳಿಗೆ ಬಲವಾಯಿತು. ನಂದಿನಿ 1 ವಾರ ರಜೆ ಪಡೆದು ತಾನು ಉನ್ನಾವೋದಲ್ಲಿರುವ ಪೋಷಕರ ಮನೆಗೆ ಹೋಗುತ್ತಿದ್ದೇನೆ ಎಂದು ಮಾವನಿಗೆ ಹೇಳಿ ಲಕ್ನೋಗೆ ಹೊರಟಳು. ಲಕ್ನೋ ತಲುಪಿದ ಅವಳು ನೇರವಾಗಿ ಅಭಿಷೇಕ್ ಬಳಿ ಹೋಗದೆ ಒಂದು ಹೋಟೆಲ್ನಲ್ಲಿ ಉಳಿದುಕೊಂಡಳು. ಕಳೆದ 2 ವರ್ಷಗಳಿಂದ ಏನು ನಡೆಯುತ್ತಿದೆ ಎಂಬ ಸತ್ಯವನ್ನು ಪತ್ತೆ ಹಚ್ಚಲೇಬೇಕೆಂದು ಅವಳು ನಿರ್ಧರಿಸಿದಳು. ಅಭಿಷೇಕ್ನ ಆಫೀಸ್ ಸಂಜೆ 6 ಗಂಟೆಗೆ ಮುಗಿಯುತ್ತಿತ್ತು. ಅಭಿಷೇಕ್ನ ಕಚೇರಿ ಸಂಜೆ 6 ಗಂಟೆಗೆ ಮುಚ್ಚುವುದರಿಂದ ನಂದಿನಿ 5:30ಕ್ಕೆ ಅಲ್ಲಿಗೆ ತಲುಪಿದ್ದಳು. ಸರಿಯಾಗಿ 6 ಗಂಟೆಗೆ ಅಭಿಷೇಕ್ ಹೊರಬಂದಾಗ ನಂದಿನಿ ಅವನನ್ನು ಹಿಂಬಾಲಿಸಿದಳು. ಅವನು ಮೊದಲು ವಾಸವಿದ್ದ ಮನೆಗೆ ಹೋಗದೆ ಬೇರೊಂದು ಮನೆಗೆ ಹೋದನು. ನಂದಿನಿಗೆ ಆಶ್ಚರ್ಯವಾಯಿತು. ಬಹುಶಃ ಹೊಸ ಮನೆ ಬಾಡಿಗೆಗೆ ಪಡೆದಿರಬಹುದು ಎಂದುಕೊಂಡಳು. ಅಭಿಷೇಕ್ ಒಳಗೆ ಹೋದ ನಂತರ ಅವಳು ಆ ಮನೆಯ ಹೆಸರಿನ ಫಲಕವನ್ನು ನೇಮ್ ಪ್ಲೇಟ್ ನೋಡಿದಾಗ ಅಲ್ಲಿ ದೀಪಿಕಾ ನಿವಾಸ ಎಂದು ಬರೆದಿತ್ತು. ನಂದಿನಿ ಏನನ್ನಾದರೂ ಯೋಚಿಸುವಷ್ಟರಲ್ಲಿ ಪಕ್ಕದ ಮನೆಯಿಂದ ಒಬ್ಬರು ಅಂಕಲ್ ಹೊರಗೆ ಬಂದರು.
ನಂದಿನಿಯವರಿಗೆ ನಮಸ್ಕರಿಸಿದಳು. ಅವಳ ವಿನಯಶೀಲ ನಡವಳಿಕೆಗೆ ಅವರು ಪ್ರಸನ್ನರಾಗಿ, ಏನಮ್ಮ, ಏನನ್ನಾದರೂ ಕೇಳಬೇಕೇ ಎಂದು ಕೇಳಿದರು. ನಂದಿನಿ, ಈ ಮನೆಯಲ್ಲಿ ಇರುವವರ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯೇ ಎಂದು ವಿಚಾರಿಸಿದಳು. ಅದಕ್ಕವರು, ಹೌದಮ್ಮ, ಇಲ್ಲಿ ಅಭಿಷೇಕ್ ಮತ್ತು ಅವನ ಹೆಂಡತಿ ದೀಪಿಕಾ ವಾಸವಿದ್ದಾರೆ. ದೀಪಿಕಾ ಈಗ 8 ತಿಂಗಳ ಗರ್ಭಿಣಿ, ಹಾಗಾಗಿ ಅವಳ ಆರೈಕೆಗಾಗಿ ಅವಳ ಅತ್ತೆ ಬಂದಿದ್ದಾರೆ ಎಂದರು. ಈ ಮಾತು ಕೇಳಿದ ನಂದಿನಿಯ ಕಾಲಡಿ ಭೂಮಿ ಕುಸಿಯಿತು. ತನ್ನ ಬೆನ್ನಿನ ಹಿಂದೆ ಇಷ್ಟೊಂದು ದೊಡ್ಡ ದ್ರೋಹ ನಡೆಯುತ್ತಿದೆ ಎಂದು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ತನ್ನ ಪ್ರಪಂಚವೇ ನಾಶವಾಯಿತು ಎಂದು ಅವಳಿಗೆ ಅನಿಸಿತು. ಆ ಅಂಕಲ್ ಮಾತನ್ನು ಮುಂದುವರಿಸಿ, ಮಗಳೇ, ಇನ್ನೊಂದು ರಹಸ್ಯ ಹೇಳಲೇ? ಈ ದೀಪಿಕಾ ನನಗೆ ಸರಿಯಿಲ್ಲ ಎನಿಸುತ್ತದೆ. ಅಭಿಷೇಕ್ ಆಫೀಸಿಗೆ ಹೋದ ಮೇಲೆ ಒಬ್ಬ ಹುಡುಗ ಈ ಮನೆಗೆ ಬರುತ್ತಾನೆ. ಅವನನ್ನು ನೋಡಿದರೆ ಅವಳ ಎಂದು ಹೇಳಿ ಸುಮ್ಮನಾದರು. ಅವರು ಏನು ಹೇಳಲು ಹೊರಟಿದ್ದಾರೆ ಎಂಬುದು ನಂದಿನಿಗೆ ಅರ್ಥವಾಯಿತು. ಈಗ ಅವಳಿಗೆ ಆ ಫ್ಲ್ಯಾಟ್ ಖರೀದಿ, ನೋಂದಣಿಯ ರಹಸ್ಯ ಮತ್ತು ಅಭಿಷೇಕ್ ಮನೆಗೆ ಬಾರದಿರುವುದಕ್ಕೆ ಕಾರಣ ಎಲ್ಲವೂ ಸ್ಪಷ್ಟವಾಗಿ ತಿಳಿಯಿತು. ಆ ಮನೆಯನ್ನು ನೋಡಿದರೆ ಅದು 5-6 ತಿಂಗಳ ಹಿಂದಷ್ಟೇ ನಿರ್ಮಾಣವಾದಂತೆ ಕಾಣುತ್ತಿತ್ತು. ಸತ್ಯ ತಿಳಿದ ನಂತರ ನಂದಿನಿ ಅತ್ತೆ ಮನೆಗೆ ಮರಳಿದಳು. ಮಾವ ಮನೋಹರ್ ಅವಳನ್ನು ಕಂಡು, ಮಗಳೇ, 2 ದಿನದಲ್ಲಿ ಮರಳಿದ್ದೆಯಲ್ಲ, 1 ವಾರ ಇರುತ್ತೇನೆ ಎಂದಿದ್ದೆ, ಎಲ್ಲವೂ ಸರಿಯಿದೆಯೇ ಎಂದು ಕೇಳಿದರು. ಅವಳ ಬಾತುಹೋದ ಮುಖ ಮತ್ತು ಕೆಂಪಾದ ಕಣ್ಣುಗಳನ್ನು ಕಂಡು ಅವಳು ತುಂಬಾ ಅತ್ತಿದ್ದಾಳೆ ಮತ್ತು ಏನೋ ಗಂಭೀರವಾದ ವಿಷಯ ನಡೆದಿದೆ ಎಂದು ಅವರಿಗೆ ಅರ್ಥವಾಯಿತು. ನಂದಿನಿ ಹೇಳಿದಳು, ಈ ಮನೆಯಲ್ಲಿ ಈಗ ನನಗೇನೂ ಉಳಿದಿಲ್ಲ. ನಾನು ನನ್ನ ಮನೆಗೆ ಮರಳಲು ಬಯಸುತ್ತೇನೆ. ಇಂದು ಮುಂದೆ ಇಲ್ಲಿಗೆ ಬರುವುದಿಲ್ಲ. ಇದನ್ನು ಕೇಳಿ ಮನೋಹರ್ ಗಾಬರಿಯಾಗಿ ಕಾರಣ ಕೇಳಿದಾಗ ನಂದಿನಿ ಅವರಿಗೆ ಸಂಪೂರ್ಣ ಸತ್ಯವನ್ನು ವಿವರಿಸಿದಳು. ಅಭಿಷೇಕ್ಗೆ ವಿಚ್ಛೇದನ ನೀಡಿ ತನ್ನ ಪೋಷಕರ ಬಳಿ ಹೋಗಬೇಕೆಂದು ಅವಳು ನಿರ್ಧರಿಸಿದ್ದಳು. ವಿಚ್ಛೇದನದ ಕಾಗದ ಪತ್ರಗಳನ್ನು ಸಿದ್ಧಪಡಿಸಿದಳು. ಸುಮಾರು 2 ತಿಂಗಳ ನಂತರ ರಾಧಿಕಾ ಮನೆಗೆ ಮರಳಿದಾಗ ಮನೆಯ ವಾತಾವರಣ ಬದಲಾಗಿರುವುದು ಅವರಿಗೆ ಅರಿವಾಯಿತು. ಮನೋಹರ್ ಮತ್ತು ನಂದಿನಿ ಅವರ ಜೊತೆ ಮಾತನಾಡುತ್ತಿರಲಿಲ್ಲ. ಜೊತೆಗೆ ಮನೋಹರ್ ಅವರ ಆರೋಗ್ಯವೂ ಕ್ಷೀಣಿಸಿತ್ತು. ಒಂದು ದಿನ ಮೂವರೂ ಊಟಕ್ಕೆ ಕುಳಿತಿದ್ದಾಗ ನಂದಿನಿ ಶಾಂತವಾಗಿ ಆದರೆ ದೃಢವಾಗಿ ಹೇಳಿದಳು, ಮಮ್ಮಿಜಿ, ನನಗೆ ಎಲ್ಲಾ ಸತ್ಯ ಗೊತ್ತಾಗಿದೆ. ಅಭಿಷೇಕ್ 2ನೇ ಮದುವೆಯಾಗಿದ್ದಾನೆ ಮತ್ತು ಆ ಹುಡುಗಿ ತಾಯಿಯಾಗಲಿದ್ದಾಳೆ. ಅದಕ್ಕಾಗಿಯೇ ನೀವು ಪದೇ ಪದೇ ಅವನ ಬಳಿ ಹೋಗುತ್ತಿದ್ದಿರಿ. ನೀವು ನನ್ನ ಜೊತೆ ಇಷ್ಟೊಂದು ದೊಡ್ಡ ಮೋಸ ಮಾಡುತ್ತೀರಿ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಸಲೋನಿಯ ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ರಾಧಿಕಾ ಅವರ ಹಣೆಯಲ್ಲಿ ಬೆವರಿನ ಹನಿಗಳು ಮೂಡಿದವು. ಏಕೆಂದರೆ ಅವಳ ಮತ್ತು ಅಭಿಷೇಕ್ನ ಅಸಲಿ ಬಣ್ಣ ಬಯಲಾಗಿತ್ತು. ನಂದಿನಿ ವಿಚ್ಛೇದನದ ತಲಾಕ್ ಕಾಗದ ಪತ್ರಗಳನ್ನು ನೇರವಾಗಿ ಅಭಿಷೇಕ್ನ ವಿಳಾಸಕ್ಕೆ ಕಳುಹಿಸಿದಳು. ಆ ಕಾಗದಗಳನ್ನು ನೋಡಿದ ಅಭಿಷೇಕ್ಗೆ ದಿಗ್ಭ್ರಾಂತಿಯಾಯಿತು. ಮಾತು ಇಷ್ಟೊಂದು ದೂರ ಹೋಗುತ್ತದೆ ಎಂದು ಅವನು ಊಹಿಸಿರಲಿಲ್ಲ. ಕೊನೆಗೆ ಅವನು ಕೂಡ ವಿಚ್ಛೇದನದ ಕಾಗದಗಳಿಗೆ ಸಹಿ ಹಾಕಿದನು. ಹೀಗೆ ಅವರ ವೈವಾಹಿಕ ಜೀವನ ಅಂತ್ಯವಾಯಿತು. ನಂದಿನಿ ತನ್ನ ಸಾಮಾನುಗಳೊಂದಿಗೆ ಉನ್ನಾವೋದಲ್ಲಿರುವ ಪೋಷಕರಾದ ಸುಶೀಲಾ ಮತ್ತು ಮಹೇಂದ್ರ ಅವರ ಮನೆಗೆ ತೆರಳಿದಳು. ಮಗಳು ಹಠಾತ್ತನೆ ಮನೆಗೆ ಬಂದಿದ್ದನ್ನು ನೋಡಿ ಸುಶೀಲಾ ಗಾಬರಿಯಾದರು. ನಂದಿನಿ ನಡೆದ ಸತ್ಯವೆನ್ನೆಲ್ಲಾ ವಿವರಿಸಿದಳು. ಅವಳ ಮಾತು ಕೇಳಿ ಹೆತ್ತವರ ಕಣ್ಣಲ್ಲಿ ನೀರು ಬಂದಿತು. ಮಗಳನ್ನು ಪ್ರೀತಿಯಿಂದ ಅಪ್ಪಿಕೊಂಡರು. ಮಗಳ ವಿಚ್ಛೇದನದ ದುಃಖ ಅವರನ್ನು ಒಳಗಿನಿಂದ ಕಾಡತೊಡಗಿತು. ಹೀಗೆ 6 ತಿಂಗಳು ಕಳೆದವು. ಒಂದು ದಿನ ನಂದಿನಿ ತನ್ನ ತಾಯಿಗೆ ಹೇಳಿದಳು, ಅಮ್ಮ, ನಾನು ನಿರ್ಧರಿಸಿದ್ದೇನೆ. ನನ್ನ ಸಂಬಳದ ಅರ್ಧ ಭಾಗವನ್ನು ವೃದ್ಧಾಶ್ರಮಕ್ಕೆ ದಾನ ಮಾಡುತ್ತೇನೆ. ಸುಶೀಲಾ ಆಶ್ಚರ್ಯದಿಂದ ಕಾರಣ ಕೇಳಿದಾಗ ನಂದಿನಿ ವಿವರಿಸಿದಳು. ಕಾನಪುರಕ್ಕೆ ಹೋದಾಗ ಅವಳಿಗೆ ಗೆಳತಿ ಸ್ಮೃತಾ ಸಿಕ್ಕಿದ್ದಳು. ಸ್ಮೃತಾ ಕೆಲಸ ಮಾಡುವ ಆಶ್ರಮದಲ್ಲಿ 10-12 ಹಿರಿಯರಿದ್ದಾರೆ. ಆದರೆ ಹಣದ ಕೊರತೆಯಿಂದ ಅವರು ಕಷ್ಟಪಡುತ್ತಿದ್ದಾರೆ. ನಂದಿನಿಯ ಈಗಿನ ಸಂಬಳ 1,25,000 ರೂಪಾಯಿಗಳಾಗಿತ್ತು. ಇದನ್ನು ಕೇಳಿ ಅವಳ ಪೋಷಕರಿಗೆ ಹೆಮ್ಮೆಯಾಯಿತು. ಅಂದಿನಿಂದ ಪ್ರತಿ ಭಾನುವಾರ ನಂದಿನಿಯ ಜೊತೆ ಅವಳ ಪೋಷಕರು ಕೂಡ ವೃದ್ಧಾಶ್ರಮಕ್ಕೆ ಹೋಗತೊಡಗಿದರು. ಒಂದು ದಿನ ಅಲ್ಲಿಗೆ ಒಬ್ಬ ಯುವಕ ಬಂದನು. ಸ್ಮೃತಾ ಅವನನ್ನು ಆಶ್ರಮದ ಸಂಚಾಲಕ ಎಂದು ಪರಿಚಯಿಸಿದಳು. ಅವನ ಹೆಸರು ಅರ್ಜುನ್, ವೃತ್ತಿಯಿಂದ ಪ್ರೊಫೆಸರ್. ಅರ್ಜುನ್ ನಂದಿನಿಯನ್ನು ನೋಡಿದ ತಕ್ಷಣ ಮಾರುಹೋದನು. ನಂದಿನಿ ಪ್ರತಿ ತಿಂಗಳೂ ಆಶ್ರಮಕ್ಕೆ ದಾನ ನೀಡಲು ಬಯಸುತ್ತಾಳೆ ಎಂದು ಸ್ಮೃತಾ ತಿಳಿಸಿದಳು. ನಂದಿನಿಯ ಪೋಷಕರಿಗೆ ಅರ್ಜುನ್ ಬಹಳ ಇಷ್ಟವಾದನು. ಅವನನ್ನು ಇನ್ನಷ್ಟು ಅರಿಯಲು ಅವರು 1 ವಾರ ಆಶ್ರಮದಲ್ಲೇ ಇದ್ದು ಸೇವೆ ಮಾಡಲು ನಿರ್ಧರಿಸಿದರು. ಅರ್ಜುನ್ ಒಬ್ಬನೇ ಇರುತ್ತಿದ್ದ. ಕಾಲೇಜು ಮುಗಿದ ತಕ್ಷಣ ಆಶ್ರಮಕ್ಕೆ ಬಂದು ಹಿರಿಯರ ಸೇವೆ ಮಾಡುತ್ತಿದ್ದ. ಅವನು ಇತ್ತೀಚೆಗಷ್ಟೇ ಈ ಜಮೀನು ಖರೀದಿಸಿ ಎಲ್ಲಾ ವೃದ್ಧರನ್ನು ತನ್ನ ಕುಟುಂಬದಂತೆ ಸಲಹಿಸುತ್ತಿದ್ದನು.
ಒಂದು ದಿನ ಆಶ್ರಮದ ಮಹಿಳೆಯೊಬ್ಬರು ಸುಶೀಲಾ ಅವರಿಗೆ ಹೇಳಿದರು, ನೋಡಿ ಸಹೋದರಿ, ನಂದಿನಿ ಮತ್ತು ಅರ್ಜುನ್ ಜೋಡಿ ತುಂಬಾ ಚೆನ್ನಾಗಿರುತ್ತದೆ. ಅರ್ಜುನ್ ನಂದಿನಿಯನ್ನು ಬಹಳ ಪ್ರೀತಿಯಿಂದ ನೋಡುತ್ತಾನೆ. ಇದು ಕೇಳಿ ಮಹೇಂದ್ರ ಅವರಿಗೆ ಸಂತೋಷವಾಯಿತು. ನನ್ನ ಮಗಳು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಹಾಗಾಗಿ ದೇವರು ಅವಳಿಗೆ ಒಳ್ಳೆಯ ಜೀವನ ಸಂಗಾತಿಯನ್ನು ಕಳುಹಿಸಿದ್ದಾನೆ ಎಂದು ಅವರು ಭಾವಿಸಿದರು. ನಂತರ ನಂದಿನಿ ಮತ್ತು ಅರ್ಜುನ್ ಮಧ್ಯೆ ಮಾತುಕತೆ ಬೆಳೆಯಿತು. ಕೊನೆಗೆ ಸುಶೀಲಾ ಮತ್ತು ಮಹೇಂದ್ರ ಅವರು ನಂದಿನಿಯನ್ನು ಅರ್ಜುನ್ ಜೊತೆಗಿನ ಮದುವೆಗೆ ಒಪ್ಪಿಸಿದರು. ಆಶ್ರಮದವರೆಲ್ಲರೂ ಈ ಸುದ್ದಿಯನ್ನು ಕೇಳಿ ಸಂಭ್ರಮಿಸಿದರು. ಅದ್ದೂರಿತನವಿಲ್ಲದೆ ಸರಳವಾಗಿ ನ್ಯಾಯಾಲಯದಲ್ಲಿ ಇವರ ವಿವಾಹ ನಡೆಯಿತು. ವಿವಾಹದ ನಂತರ ಎಲ್ಲರೂ ವೃದ್ಧಾಶ್ರಮದಲ್ಲಿ ಹಿರಿಯರೊಂದಿಗೆ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಕೆಲವು ದಿನಗಳ ನಂತರ ನಂದಿನಿ ತಾಯಿಯಾಗಲಿರುವ ಸುದ್ದಿ ತಿಳಿದು ಇಬ್ಬರ ಸಂತೋಷಕ್ಕೂ ಪಾರವೇ ಇರಲಿಲ್ಲ. ನಂದಿನಿ ಮನಸ್ಸಿನಲ್ಲೇ ಯೋಚಿಸಿದಳು, ಯಾವ ಕೊರತೆ ನೆಪ ಹೇಳಿ ನನ್ನನ್ನು ಬಿಟ್ಟು ಹೋಗಲಾಗಿತ್ತೋ ಆ ಕೊರತೆ ನನ್ನಲ್ಲಿ ಇರಲೇ ಇಲ್ಲ. ಅಷ್ಟರಲ್ಲಿ ಅವಳಿಗೆ ಅಭಿಷೇಕ್ನ ನೆನಪಾಯಿತು. ಆದರೆ ಕೂಡಲೇ ಆ ಆಲೋಚನೆಯನ್ನು ಅಲ್ಲಿಗೆ ನಿಲ್ಲಿಸಿದಳು. ಅವಳೀಗ ತನ್ನ ಹೊಸ ಜೀವನದ ಸುಂದರ ಪಯಣದಲ್ಲಿದ್ದಳು. ಸ್ವಲ್ಪ ಸಮಯದ ನಂತರ ನಂದಿನಿ ಮುದ್ದಾದ ಹೆಣ್ಣುಮಗುವಿಗೆ ಜನ್ಮ ನೀಡಿದಳು. ಅರ್ಜುನ್ ಅವಳಿಗೆ ಪ್ರೀತಿಯಿಂದ ಲಕ್ಷ್ಮಿ ಎಂದು ಹೆಸರಿಟ್ಟನು. ಅರ್ಜುನ್ ಪಾಲಿಗೆ ಲಕ್ಷ್ಮಿಯೇ ಪ್ರಪಂಚವಾಗಿದ್ದಳು. ನಂದಿನಿಯ ಹೆರಿಗೆ ರಜೆ ಮುಗಿಯುತ್ತಾ ಬಂದಾಗ ಅವಳಿಗೆ ಮಗುವಿನ ಚಿಂತೆ ಶುರುವಾಯಿತು. ತಾವು ಆಫೀಸಿಗೆ ಹೋದ ಮೇಲೆ ಮಗುವನ್ನು ಯಾರು ನೋಡಿಕೊಳ್ಳುತ್ತಾರೆ? ಅವಳು ಈ ವಿಷಯವನ್ನು ಅರ್ಜುನ್ ಮುಂದೆ ಇಟ್ಟಾಗ ಅವನು ನಗುತ್ತಾ ಹೇಳಿದನು, ನಮ್ಮ ಲಕ್ಷ್ಮಿಯನ್ನು ನೋಡಿಕೊಳ್ಳುವವರ ಕೊರತೆಯೇನಿಲ್ಲ. ನಮ್ಮ ವೃದ್ಧಾಶ್ರಮದ ಎಲ್ಲರೂ ಆ ದಿನಕ್ಕಾಗಿ ಕಾಯುತ್ತಿದ್ದಾರೆ. ನೀನು ಕೆಲಸಕ್ಕೆ ಹೋದಾಗ ಲಕ್ಷ್ಮಿ ಅವರ ಜೊತೆಗಿರುತ್ತಾಳೆ. ನಂದಿನಿ ಆಶ್ಚರ್ಯದಿಂದ, ಇದೇನು ಹೇಳುತ್ತಿದ್ದೀಯಾ ಅರ್ಜುನ್? ಮಗುವಿನ ಜವಾಬ್ದಾರಿಯನ್ನು ಅವರ ಮೇಲೆ ಹೇಗೆ ಹಾಕಲಿ ಎಂದಳು. ಅರ್ಜುನ್ ಸಮಾಧಾನವಾಗಿ, ಅವರು ಪ್ರೀತಿಯಿಂದಲೇ ಮಗುವನ್ನು ಕೇಳುತ್ತಿದ್ದಾರೆ. ಅವರ ಮಡಿಲಲ್ಲಿ ಬೆಳೆದರೆ ಮಗುವಿಗೆ ಒಳ್ಳೆಯ ಸಂಸ್ಕಾರ ಸಿಗುತ್ತದೆ ಎಂದು ಅವಳನ್ನು ಒಪ್ಪಿಸಿದನು. ಸುಶೀಲಾ ಅವರಿಗೆ ಈ ವಿಷಯ ತಿಳಿದಾಗ ಅವರು ವಾರದಲ್ಲಿ 4 ದಿನ ಆಶ್ರಮಕ್ಕೆ ಬರಲಾರಂಭಿಸಿದರು. ಹೀಗೆ ನಂದಿನಿಯ ಬಾಳು ಸಂತೋಷದ ಹಾದಿಯಲ್ಲಿ ಸಾಗುತ್ತಿತ್ತು. ಅರ್ಜುನ್ ಅವಳಿಗೆ ನೀಡಿದ ಗೌರವ ಮತ್ತು ಪ್ರೀತಿ ಅವಳ ಹಿಂದಿನ ಎಲ್ಲಾ ನೋವುಗಳನ್ನು ಮರೆಸಿತ್ತು. ಆದರೆ ಒಂದು ದಿನ ಸ್ಮೃತಾ ನಂದಿನಿಯನ್ನು ಎಚ್ಚರಿಸುತ್ತಾ ಹೇಳಿದಳು, ನಂದಿನಿ, ಇತ್ತ ನೋಡು. ಆಗ ಆಶ್ರಮದ ಮೆಟ್ಟಿಲ ಮೇಲೆ ವೃದ್ಧೆಯೊಬ್ಬಳು ದಯನೀಯ ಸ್ಥಿತಿಯಲ್ಲಿ ಕುಳಿತಿರುವುದನ್ನು ಕಂಡು ನಂದಿನಿ ಸ್ತಂಭೀಭೂತಳಾದಳು. ಅವಳು ಬೇರೆ ಯಾರೂ ಅಲ್ಲ, ನಂದಿನಿಯ ಅತ್ತೆ ರಾಧಿಕಾ. ಆ 2 ವರ್ಷಗಳಲ್ಲಿ ಅತ್ತೆಯ ಸ್ಥಿತಿ ಹೀಗಾಗಲು ಕಾರಣವೇನೆಂದು ತಿಳಿಯಲು ಅವಳು ಆತುರಪಟ್ಟಳು. ಆದರೆ ರಾಧಿಕಾ ಅವರು ಆಗ ತಾನೇ ಮಾತನಾಡಲು ಪ್ರಯತ್ನಿಸುತ್ತಿದ್ದರು. ಅವರ ಮಾತು ಸ್ಪಷ್ಟವಿರಲಿಲ್ಲ. ನಂದಿನಿ ಈ ವಿಷಯವನ್ನು ಅರ್ಜುನ್ ಬಳಿ ಹೇಳಿದಳು. ಅರ್ಜುನ್ ಆಶ್ಚರ್ಯಚಕಿತನಾದರೂ, ಗಾಬರಿಯಾಗಬೇಡ, ಸತ್ಯ ಏನು ಎಂದು ಶೀಘ್ರವೇ ತಿಳಿಯೋಣ ಎಂದು ಸಮಾಧಾನ ಮಾಡಿದನು. ಮುಂದಿನ ಭಾನುವಾರ ನಂದಿನಿ ಮತ್ತು ಅರ್ಜುನ್ ಆಶ್ರಮಕ್ಕೆ ಹೋದಾಗ ರಾಧಿಕಾ ಅವರ ಸ್ಥಿತಿ ಸುಧಾರಿಸಿತ್ತು. ಅವರು ನಂದಿನಿಯನ್ನು ಗುರುತಿಸಿ ಅವಳ ಕಾಲಿಗೆ ಬಿದ್ದು ಅಳುತ್ತಾ ಕ್ಷಮೆಯಾಚಿಸಿದರು. ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿದೆ ನಂದಿನಿ, ಅದರ ಶಿಕ್ಷೆ ನನಗೆ ಸಿಕ್ಕಿದೆ ಎಂದು ಹಲಬಿದರು. ನಂದಿನಿ ಅವರನ್ನು ಕುರ್ಚಿಯ ಮೇಲೆ ಕುಳ್ಳಿರಿಸಿ ನೀರು ಕುಡಿಸಿದಳು. ಅಲ್ಲಿದ್ದವರಿಗೆ ಇವರ ಸಂಬಂಧ ತಿಳಿದಿರಲಿಲ್ಲ, ಹಾಗಾಗಿ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ನಂದಿನಿ ಶಾಂತವಾಗಿಯೇ ಕೇಳಿದಳು, ನಿಮಗೆ ಏನಾಯಿತು ಎಂದು ಹೇಳಿ. ರಾಧಿಕಾ ಅವರು, ನೀನು ನನ್ನನ್ನು ಮಮ್ಮಿ ಎಂದು ಕರೆಯಬಾರದೆ ಎಂದು ಕೇಳಿದಾಗ ನಂದಿನಿ ಕಠಿಣ ದಣೆಯಲ್ಲಿ ಹೇಳಿದಳು, ಆ ಅಧಿಕಾರವನ್ನು ನೀವು ಬಹಳ ಹಿಂದೆಯೇ ಕಳೆದುಕೊಂಡಿದ್ದೀರಿ. ನೀವು ಈಗ ನನಗೆ ಕೇವಲ ಒಬ್ಬ ಸಾಮಾನ್ಯ ಮಹಿಳೆ. ಏನಾಯಿತು ಎಂದು ಹೇಳುವುದಿದ್ದರೆ ಹೇಳಿ. ರಾಧಿಕಾ ಅವರು ನಡುಗುವ ದನೆಯಲ್ಲಿ ಕಥೆ ಹೇಳಲು ಆರಂಭಿಸಿದರು. ನೀನು ಆ ಮನೆ ಬಿಟ್ಟು ಹೋದ ಮೇಲೆ ಮನೋಹರ್ ಅವರ, ಅಂದರೆ ಮಾವನ ಆರೋಗ್ಯ ಕ್ಷೀಣಿಸಿತು. ನೀನೆಂದರೆ ಅವರಿಗೆ ಬಹಳ ಪ್ರೀತಿ. ನಿನ್ನ ನಿರ್ಗಮನ ಅವರಿಗೆ ದೊಡ್ಡ ಆಘಾತ ನೀಡಿತ್ತು. ಇದೆಲ್ಲಕ್ಕೂ ನಾನೇ ಕಾರಣವೆಂದು ನನ್ನ ಮೇಲೆ ಸದಾ ಕೋಪಿಸಿಕೊಳ್ಳುತ್ತಿದ್ದರು. ಒಂದು ದಿನ ಜಗಳದ ಮಧ್ಯೆ ಅವರು ನನ್ನ ಮೇಲೆ ಕೈ ಎತ್ತಿದಾಗ ನಾನು ಅವರ ಕೈಯನ್ನು ಜೋರಾಗಿ ಕೊಡವಿದೆ. ಆ ಕ್ಷಣದಲ್ಲೇ ಅವರಿಗೆ ಎದೆಯ ನೋವು ಕಾಣಿಸಿಕೊಂಡಿತು. ನಂತರ ಒಂದು ದಿನ ತೀವ್ರ ಹೃದಯಾಘಾತದಿಂದ ಈ ಲೋಕವನ್ನೇ ಬಿಟ್ಟು ಹೋದರು. ನನಗೆ ಅದನ್ನು ನಂಬಲಾಗಲಿಲ್ಲ. ಈ ವಿಷಯ ತಿಳಿಸಲು ನಾನು ಅಭಿಷೇಕ್ಗೆ ಫೋನ್ ಮಾಡಿದೆ, ಆದರೆ ಅವನು ಫೋನ್ ಎತ್ತಲಿಲ್ಲ. ಅವಳ ಹೆಂಡತಿ ದೀಪಿಕಾ ಫೋನ್ ಎತ್ತಿದಳು. ನಿನ್ನ ಮಾವ ತೀರಿ ಹೋಗಿದ್ದಾರೆ ಎಂದು ನಾನು ಹೇಳುವಷ್ಟರಲ್ಲೇ ಫೋನ್ ಕಟ್ ಮಾಡಿದಳು. ದೀಪಿಕಾ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಲೇ ಇಲ್ಲ. ಅವಳು ಹೀಗೆ ಮಾಡುತ್ತಾಳೆ ಎಂದು ನನಗೆ ನಂಬಲು ಸಾಧ್ಯವಾಗಲಿಲ್ಲ. ನೆಟ್ವರ್ಕ್ ಸಮಸ್ಯೆ ಇರಬಹುದೆಂದು ನಾನು ಮತ್ತೆ ಫೋನ್ ಮಾಡಿದೆ. ಆದ್ರೆ ಈ ಬಾರಿಯೂ ಅವಳು ಫೋನ್ ಎತ್ತಿ ಏನನ್ನೂ ಕೇಳಿಸಿಕೊಳ್ಳದೆ ಕಟ್ ಮಾಡಿದಳು. ಏನು ಮಾಡಬೇಕೆಂದು ತಿಳಿಯದೆ ನಾನು ಅಳುತ್ತಾ ಕುಳಿತೆ.
ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಅಭಿಷೇಕ್ಗೆ ಫೋನ್ ಮಾಡಿದಾಗ ಅವನು ಆಸ್ಪತ್ರೆಗೆ ಬರುವುದಾಗಿ ಹೇಳಿದನು. 2 ಗಂಟೆಯ ನಂತರ ಅವನು ಬಂದನು. ನಾವು ಮಹೇಂದ್ರ ಅವರ ಪಾರ್ಥಿವ ಶರೀರವನ್ನು ಮನೆಗೆ ತಂದೆವು. ದೀಪಿಕಾಳಿಗೆ ವಿಷಯ ತಿಳಿದಿದ್ದರೂ ಅವಳು ಅಂತಿಮ ದರ್ಶನಕ್ಕೆ ಬರಲೇ ಇಲ್ಲ. ಈ ವಿಷಯ ಅಭಿಷೇಕ್ಗೆ ಬಹಳ ನೋವು ನೀಡಿತು. ಸುತ್ತಮುತ್ತಲಿನ ಜನರಿಗೂ ನಂದಿನಿ ಮತ್ತು ಅಭಿಷೇಕ್ ವಿಚ್ಛೇದನ ಪಡೆದಿರುವುದು ಮತ್ತು ಇವನು 2ನೇ ಮದುವೆ ಆಗಿರುವುದು ತಿಳಿಯಿತು. ದೀಪಿಕಾ ಬಾರದೇ ಇದ್ದುದರಿಂದ ಅಭಿಷೇಕ್ ಜನರ ಮಾತುಗಳನ್ನು ಕೇಳಬೇಕಾಯಿತು. 1 ವಾರದ ನಂತರ ದೀಪಿಕಾ ಮಗುವಿನೊಂದಿಗೆ ಮನೆಗೆ ಬಂದಳು. ಅಭಿಷೇಕ್ ಸಿಟ್ಟಿನಿಂದ ಇಲ್ಲಿಗೇಕೆ ಬಂದೆ ಎಂದು ಕೇಳಿದಾಗ ಅವಳು ತನಗೆ ಹುಷಾರಿರಲಿಲ್ಲ ಎಂದು ನಾಟಕವಾಡಿ ಅವನನ್ನು ಒಪ್ಪಿಸಿದಳು. ಅಭಿಷೇಕ್ 20 ದಿನ ರಜೆ ಹಾಕಿದ್ದನು. ಒಂದು ದಿನ ದೀಪಿಕಾ ಹೇಳಿದಳು, ಅಭಿಷೇಕ್, ಮಮ್ಮಿ ಇಲ್ಲಿ ಒಬ್ರೇ ಏನು ಮಾಡುತ್ತಾರೆ? ಈ ಮನೆ ಮಾರಿ ಮಮ್ಮಿಯನ್ನು ನಮ್ಮ ಜೊತೆ ಲಕ್ನೌಗೆ ಕರೆದುಕೊಂಡು ಹೋಗೋಣ. ಸೊಸೆ ನನ್ನನ್ನು ಜೊತೆಯಲ್ಲಿಟ್ಟುಕೊಳ್ಳಲು ಬಯಸುತ್ತಿದ್ದಾಳೆ ಎಂದು ನನಗೆ ಸಂತೋಷವಾಯಿತು. ಮನೆ 70 ಲಕ್ಷಕ್ಕೆ ಮಾರಾಟವಾಯಿತು ಮತ್ತು ಆ ಎಲ್ಲ ಹಣ ದೀಪಿಕಾಳ ಖಾತೆಗೆ ಹೋಯಿತು. ಅವಳು ನಮಗೆ ಹೀಗೆ ದ್ರೋಹ ಮಾಡುತ್ತಾಳೆ ಎಂದು ನಾನು ಊಹಿಸಿರಲಿಲ್ಲ. ನಂದಿನಿ ಮೆಲ್ಲನೆ ಹೇಳಿದಳು, ರಾಧಿಕಾ ಅವರೇ, ನೀವು ನನಗೆ ದ್ರೋಹ ಮಾಡುತ್ತೀರಿ ಎಂದು ನಾನು ಕೂಡ ಎಂದೂ ಊಹಿಸಿರಲಿಲ್ಲ. ರಾಧಿಕಾ ಅವರು ಭಾರವಾದ ಮನಸ್ಸಿನಿಂದ ಹೇಳಿದರು, ಮಗಳೇ, ಕರ್ಮದ ಫಲ ಒಂದು ದಿನ ಸಿಕ್ಕೇ ಸಿಗುತ್ತದೆ ಎನ್ನುತ್ತಾರೆ. ನಮಗೂ ನಮ್ಮ ಕರ್ಮದ ಫಲ ಸಿಗಲಾರಂಭಿಸಿತು. ಲಕ್ನೌಗೆ ಹೋದ ಕೆಲವು ದಿನಗಳ ನಂತರ ದೀಪಿಕಾ ತನ್ನ ಅಸಲಿ ರೂಪ ತೋರಿಸಿದಳು. ಮನೆಯ ಎಲ್ಲಾ ಕೆಲಸಗಳನ್ನು ನನ್ನಿಂದ ಮಾಡಿಸತೊಡಗಿದಳು. ತನ್ನ ಮಗ ರಾಹುಲ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಕೆಲಸ ಮಾಡಿ ಸುಸ್ತಾಗಿ ನನಗೆ ಊಟ ಮಾಡಲು ಶಕ್ತಿಯೂ ಇರುತ್ತಿರಲಿಲ್ಲ. 3 ತಿಂಗಳು ಕಳೆಯಿತು. ಅಭಿಷೇಕ್ ಆಫೀಸಿಗೆ ಹೋದ ತಕ್ಷಣ ಒಬ್ಬ ಹುಡುಗ ಮನೆಗೆ ಬರುತ್ತಿದ್ದ. ದೀಪಿಕಾ ಅವನ ಜೊತೆ ನಗುತ್ತಾ ಮಾತನಾಡುತ್ತಿದ್ದಳು. ಅವನು ಯಾರೆಂದು ಕೇಳಿದರೆ, ನಿಮ್ಮ ಕೆಲಸ ನೀವು ಮಾಡಿ, ಇಲ್ಲದಿದ್ದರೆ ಮನೆಯಿಂದ ಹೊರಹಾಕುತ್ತೇನೆ ಎಂದು ಬೆದರಿಸುತ್ತಿದ್ದಳು. ಈ ಮನೆ ಅವನ ಹೆಸರಿನಲ್ಲಿತ್ತು. ಹಾಗಾಗಿ ನಾನು ಸುಮ್ಮನಾಗಬೇಕಾಯಿತು. ಅವಳು ತನ್ನ ಕೋಣೆಯಲ್ಲಿ ಆ ಹುಡುಗನ ಜೊತೆ ಕುಳಿತಿರುತ್ತಿದ್ದಳು. ಅಭಿಷೇಕ್ಗೆ ಮೋಸ ಮಾಡುತ್ತಿರುವುದನ್ನು ಕಂಡು ನನ್ನ ಆತ್ಮ ನಡುಗುತ್ತಿತ್ತು. ಆದರೆ ವಿಷಯ ತಿಳಿಸಿದರೆ ಮೊಮ್ಮಗ ರಾಹುಲ್ನನ್ನು ಕೊಲ್ಲುತ್ತೇನೆಂದು ಅವಳು ಬೆದರಿಸಿದ್ದರಿಂದ ನಾನು ಗುಟ್ಟಾಗಿ ಅಳುತ್ತಿದ್ದೆ. ಒಂದು ದಿನ ಆ ಹುಡುಗ ಬಂದಾಗ ದೀಪಿಕಾ ಚಹಾ ಮಾಡಲು ಹೇಳಿದಳು. ನಾನು ಚಹಾ ತೆಗೆದುಕೊಂಡು ಹೋಗುವಾಗ ಅವಳು ಆ ಹುಡುಗನಿಗೆ ಹೇಳುತ್ತಿದ್ದ ಮಾತು ಕೇಳಿ ನನ್ನ ಪ್ರಾಣವೇ ಹೋದಂತಾಯಿತು. ಅವಳು ಹೇಳುತ್ತಿದ್ದಳು, ರಾಹುಲ್ ಅಭಿಷೇಕ್ ಮಗನಲ್ಲ, ಅವನು ನಮ್ಮಿಬ್ಬರ ಮಗ ಎಂಬ ವಿಷಯ ಅಭಿಷೇಕ್ಗೆ ಎಂದಿಗೂ ತಿಳಿಯುವುದಿಲ್ಲ. ಅಷ್ಟೇ ಅಲ್ಲ, ಆಸ್ತಿ ಮತ್ತು ಹಣಕ್ಕಾಗಿ ಅವರಿಬ್ಬರೂ ಸೇರಿ ಅಭಿಷೇಕ್ನನ್ನು ಕೊಲ್ಲುವ ಸಂಚು ರೂಪಿಸುತ್ತಿದ್ದರು. ಅಭಿಷೇಕ್ನ ಕೆಲಸವನ್ನು ಹೊರತುಪಡಿಸಿ ನಮ್ಮ ಬಳಿ ಏನೂ ಉಳಿದಿರಲಿಲ್ಲ. ಆ ಕ್ಷಣದಲ್ಲೇ ನನ್ನ ಮಗನಿಗೆ ಏನೂ ತೊಂದರೆಯಾಗಬಾರದು ಎಂದು ನಾನು ನಿರ್ಧರಿಸಿದೆ. ಸಂಜೆ ಅಭಿಷೇಕ್ ಮನೆಗೆ ಬಂದಾಗ ಅವನಿಗೆ ಎಲ್ಲಾ ಸತ್ಯವನ್ನೂ ತಿಳಿಸಿದೆ. ರಾಹುಲ್ ಅವನ ಮಗನಲ್ಲ ಎಂಬ ವಿಷಯ ತಿಳಿದ ಕೂಡಲೇ ಅಭಿಷೇಕ್ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ. ಯಾವ ಮಗುವಿಗಾಗಿ ಅವನು ನಂದಿನಿಯನ್ನು ತೊರೆದಿದ್ದನೋ ಆ ಮಗು ಅವನದೇ ಆಗಿರಲಿಲ್ಲ. ದೀಪಿಕಾ ಅವನನ್ನು ಕೊಲ್ಲಲು ಸಂಚು ರೂಪಿಸುತ್ತಿದ್ದಾಳೆ ಎಂದು ತಿಳಿದಾಗ ಅವನು ಸಂಪೂರ್ಣವಾಗಿ ಮುರಿದು ಹೋದ. ಮಮ್ಮಿ, ನಾನು ನಂದಿನಿಗೆ ದ್ರೋಹ ಮಾಡಿದೆ. ಇಂದು ನನಗೆ ಅದರ ಫಲ ಸಿಕ್ಕಿದೆ ಎಂದು ಹಲುಬುತ್ತಾ ಊಟ ನಿದ್ರೆ ಬಿಟ್ಟು ಮನೆಯ ಮೂಲೆಯಲ್ಲಿ ಹುಚ್ಚನಂತೆ ಬಿದ್ದಿರತೊಡಗಿದ. ತನ್ನ ಅಸಲಿ ಬಣ್ಣ ಬಯಲಾದ ಮೇಲೆ ದೀಪಿಕಾ ನಮ್ಮನ್ನು ಇನ್ನೂ ಕ್ರೂರವಾಗಿ ನಡೆಸಿಕೊಳ್ಳಲಾರಂಭಿಸಿದಳು. ಈ ಸಂಕಟಗಳ ಮಧ್ಯೆಯೇ ಒಂದು ದಿನ ಅಭಿಷೇಕ್ ಮನೆಯ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ. ನನ್ನ ಮಗನೂ ನನ್ನನ್ನು ಅಗಲಿ ಹೋದ. ಅವನ ಸಾವಿನ ನಂತರ ದೀಪಿಕಾ ಅದೇ ಹುಡುಗನ ಜೊತೆ ಮದುವೆಯಾಗಿ ಸಂಸಾರ ಹೂಡಿದಳು. ನಾನು ಆ ಮನೆಯಲ್ಲಿ ಒಬ್ಬ ಆಳಾಗಿ 3-4 ತಿಂಗಳು ಕಳೆದೆ. 2 ಹೊತ್ತಿನ ರೊಟ್ಟಿಗಾಗಿ ಅವಳು ಹೇಳಿದ ಕೆಲಸವನ್ನೆಲ್ಲ ಮಾಡಿದೆ. ಕೊನೆಗೆ ನನ್ನ ಮಗನೇ ಇಲ್ಲದ ಈ ಮನೆಯಲ್ಲಿ ನನಗೇನು ಕೆಲಸ ಎಂದು ಹೊರಬಂದೆ. ದಾರಿಯಲ್ಲಿ ಸಿಕ್ಕವರ ಬಳಿ ಹಣ ಕೇಳಿ ಹೇಗೋ ಕಾನ್ಪುರಕ್ಕೆ ಬಂದೆ. ಆದರೆ ನನ್ನ ಹಳೆಯ ಮನೆಯನ್ನು ದೀಪಿಕಾ ಈಗಾಗಲೇ ಮಾರಿದ್ದಳು. ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಾ ಅಲೆಯುತ್ತಿದ್ದಾಗ ಸ್ಮೃತಾ ನನಗೆ ಸಿಕ್ಕಿ ಈ ಆಶ್ರಮಕ್ಕೆ ಕರೆತಂದಳು. ಇದು ನಂದಿನಿಯೋ ಆಶ್ರಮ ಎಂದು ನನಗೆ ತಿಳಿದಿರಲಿಲ್ಲ. ರಾಧಿಕಾ ಅವರ ಈ ಕಣ್ಣೀರಿನ ಕಥೆ ಕೇಳಿ ಅಲ್ಲಿದ್ದವರೆಲ್ಲರ ಕಣ್ಣುಗಳು ತೇವವಾದವು. ಅರ್ಜುನ್ ರಾಧಿಕಾ ಅವರನ್ನು ಸಮಾಧಾನಪಡಿಸುತ್ತಾ, ಆಂಟಿ, ನೀವು ಚಿಂತಿಸಬೇಡಿ, ಇಲ್ಲಿ ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದನು. ಅಷ್ಟರಲ್ಲಿ ಸುಮಿತ್ರಾ ಕಾಕಿ ಮಗು ಲಕ್ಷ್ಮಿಯನ್ನು ಕರೆತಂದರು. ನಂದಿನಿ ಮಗುವನ್ನು ಎತ್ತಿಕೊಂಡು, ಅರ್ಜುನ್, ನಾವು ಮನೆಗೆ ಹೋಗೋಣ, ನನಗೆ ಇಲ್ಲಿ ವಿಚಿತ್ರವೆನಿಸುತ್ತಿದೆ ಎಂದು ಅಲ್ಲಿಂದ ಹೊರಟು ಹೋದಳು. ನಂದಿನಿ ಹೋದ ನಂತರ ರಾಧಿಕಾ ಸ್ಮೃತಾಳನ್ನು ಕೇಳಿದರು, ಲಕ್ಷ್ಮಿ ನಂದಿನಿ ಮತ್ತು ಅರ್ಜುನ್ ಮಗಳೇ? ಸ್ಮೃತಾ ಹೌದು ಎಂದಾಗ ರಾಧಿಕಾ ತಮಗೆ ತಾವೇ ಶಪಿಸಿಕೊಳ್ಳಲಾರಂಭಿಸಿದರು. ಅಂದು ಸ್ವಲ್ಪ ತಾಳ್ಮೆ ವಹಿಸಿದ್ದರೆ ನನ್ನ ಸುಂದರ ಸಂಸಾರ ಇಂದು ಹೀಗೆ ಬೀದಿಗೆ ಬರುತ್ತಿರಲಿಲ್ಲ ಎಂದು ಹಲುಬಿದರು. ಈಗ ನಂದಿನಿ ಆಶ್ರಮಕ್ಕೆ ಬಂದಾಗ ರಾಧಿಕಾ ಅವರನ್ನು ಪೂರ್ತಿಯಾಗಿ ನಿರ್ಲಕ್ಷಿಸುತ್ತಿದ್ದಳು. ಅವಳು ಮತ್ತು ಮಗು ಲಕ್ಷ್ಮಿ ರಾಧಿಕಾ ಅವರ ಬಳಿ ಹೋಗದಂತೆ ನೋಡಿಕೊಳ್ಳುತ್ತಿದ್ದಳು. ಬಹುಶಃ ನಂದಿನಿ ಅವರನ್ನು ಇನ್ನೂ ಕ್ಷಮಿಸಿರಲಿಲ್ಲ. ಹೀಗೆ 6 ತಿಂಗಳು ಕಳೆದವು. ನಂದಿನಿಯ ತಂದೆತಾಯಿ ಆಶ್ರಮಕ್ಕೆ ಬಾರದೇ ಇದ್ದುದರಿಂದ ನಂದಿನಿ ಅವರನ್ನು ನೋಡಲು ಮನೆಗೆ ಹೋದಳು. ಅಲ್ಲಿ ಮನೆಗ ಬೀಗ ಹಾಕಿತ್ತು. ಪಕ್ಕದ ಮನೆಯ ಅಜ್ಜಿ ಹೇಳಿದರು,
ಮಗಳೇ, ನಿನ್ನ ತಂದೆ ತಾಯಿ ನನ್ನ ಮಕ್ಕಳ ಜೊತೆ ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದಾರೆ. ಈ ಯೋಜನೆ ಅಚಾನಕ್ಕಾಗಿ ರೂಪಿತವಾಯಿತು. ನಿನಗೆ ಮತ್ತು ಅರ್ಜುನ್ಗೆ ಫೋನ್ ಮಾಡಲು ಪ್ರಯತ್ನಿಸಿದರೂ ಆದರೆ ಫೋನ್ ಸಂಪರ್ಕಕ್ಕೆ ಸಿಗಲಿಲ್ಲ. ನೀವು ಪ್ರವಾಸಕ್ಕೆ ಹೊರಡಿ, ನಾನು ನಂದಿನಿಗೆ ವಿಷಯ ತಿಳಿಸುತ್ತೇನೆ ಎಂದು ನಾನೇ ಹೇಳಿದ್ದೆ. ಆದ್ರೆ ಆ ವಿಷಯ ನನ್ನ ನೆನಪಿನಿಂದ ತಪ್ಪಿ ಹೋಗಿತ್ತು ಎಂದು ಅಜ್ಜಿ ಕ್ಷಮೆ ಕೇಳಿದರು. ನಂತರ ಕಾಶ್ಮೀರದಲ್ಲಿದ್ದ ತನ್ನ ಮಗನ ನಂಬರ್ ನೀಡಿದರು. ಆ ನಂಬರ್ಗೆ ಫೋನ್ ಮಾಡಿ ನಂದಿನಿ ತನ್ನ ಪೋಷಕರೊಂದಿಗೆ ಮಾತನಾಡಿದಳು. ಸುಶೀಲಾ ಅವರು, ಮಗಳೇ, ಚಿಂತಿಸಬೇಡಿ, ನಾವೆಲ್ಲರೂ ಕ್ಷೇಮವಾಗಿದ್ದೇವೆ, ನಾಳೆ ಸಂಜೆ ಮನೆಗೆ ಮರಳುತ್ತೇವೆ ಎಂದರು. ತಾಯಿಯ ಜೊತೆ ಮಾತನಾಡಿದ ನಂತರ ನಂದಿನಿ ನಿಶ್ಚಿಂತಳಾಗಿ ಮನೆಗೆ ಮರಳಿದಳು. 2 ದಿನಗಳ ನಂತರ ಸುಶೀಲಾ ಮತ್ತು ಮಹೇಂದ್ರ ಅವರು ಪ್ರಸಾದದೊಂದಿಗೆ ವೃದ್ಧಾಶ್ರಮಕ್ಕೆ ಬಂದರು. ಅಲ್ಲಿ ರಾಧಿಕಾ ಅವರನ್ನು ನೋಡಿ ಅವರಿಬ್ಬರೂ ದಂಗಾದರು. ರಾಧಿಕಾ ಅವರು ಇಲ್ಲಿರಲು ಸಾಧ್ಯವೇ ಇಲ್ಲ ಎಂದು ಅವರಿಗೆ ಅನ್ನಿಸಿತ್ತು. ಅವರು ರಾಧಿಕಾ ಅವರೊಂದಿಗೆ ಏನೂ ಮಾತನಾಡಲಿಲ್ಲ. ನಂತರ ಸ್ಮೃತಾ ಪೋಷಕರಿಗೆ ರಾಧಿಕಾ ಅವರ ಜೀವನದ ಸಂಪೂರ್ಣ ಕಹಿಸತ್ಯವನ್ನು ವಿವರಿಸಿದಳು. ಇದನ್ನು ಕೇಳಿ ಅವರ ಕಣ್ಣಾಳಿಗಳು ತೇವವಾದವು. ದೇವರೇ, ಅವರಿಗೆ ಅವರ ಕರ್ಮದ ಫಲವನ್ನು ನೀಡಿದ್ದಾನೆ ಎಂದು ಭಾವಿಸಿದ ಅವರು ಮನಸ್ಸಿನಲ್ಲೇ ರಾಧಿಕಾ ಅವರನ್ನು ಕ್ಷಮಿಸಿದರು. ಈಗ ರಾಧಿಕಾ ಅವರು ಆಶ್ರಮದ ಎಲ್ಲರೊಂದಿಗೆ ಬೆರೆತು ಸ್ವಲ್ಪ ಸಂತೋಷದಿಂದ ಇರಲಾರಂಭಿಸಿದರು. ಒಂದು ದಿನ ಸುಶೀಲಾ ಅವರು ನಂದಿನಿಗೆ ಬುದ್ಧಿಮಾತು ಹೇಳಿದರು. ಮಗಳೇ, ನಾನು ಗಮನಿಸಿದ್ದೇನೆ, ರಾಧಿಕಾ ಅವರು ಸದಾ ಲಕ್ಷ್ಮಿಯನ್ನೇ ನೋಡುತ್ತಿರುತ್ತಾರೆ. ಬಹುಶಃ ಅವರಿಗೆ ಮಗುವಿನೊಂದಿಗೆ ಆಟವಾಡಲು ಆಸೆ ಇರಬಹುದು. ಆದ್ರೆ ನೀನು ಬೇಡವೆಂದಿರುವ ಕಾರಣ ಅವರು ಮುಂದೆ ಬರುತ್ತಿಲ್ಲ. ಮಗಳೇ, ಅವರ ತಪ್ಪುಗಳಿಗೆ ದೇವರು ಈಗಾಗಲೇ ದೊಡ್ಡ ಶಿಕ್ಷೆ ನೀಡಿದ್ದಾನೆ. ಹಾಗಿರುವಾಗ ಶಿಕ್ಷಿಸಲು ನಾವ್ಯಾರು? ಈಗ ಅವರನ್ನು ಕ್ಷಮಿಸಿಬಿಡು. ತಾಯಿಯ ಮಾತನ್ನು ಗೌರವಿಸಿದ ನಂದಿನಿ ರಾಧಿಕಾ ಅವರನ್ನು ಕ್ಷಮಿಸಿದಳು ಮತ್ತು ಲಕ್ಷ್ಮಿಯೊಂದಿಗೆ ಆಟವಾಡಲು ಅನುಮತಿ ನೀಡಿದಳು. ರಾಧಿಕಾ ಅವರು ಲಕ್ಷ್ಮಿಯನ್ನು ಸ್ವಂತ ಮೊಮ್ಮಗಳಂತೆ ಅಪ್ಪಿ ಮುದ್ದಾಡಲಾರಂಭಿಸಿದರು. ಲಕ್ಷ್ಮಿ ಆ ಆಶ್ರಮದ ಎಲ್ಲರ ಕಣ್ಮಣಿಯಾಗಿದ್ದಳು. ತನ್ನ ಮಗುವಿಗೆ ಇಷ್ಟೊಂದು ಪ್ರೀತಿ ಮತ್ತು ಮಮತೆ ಸಿಗುತ್ತದೆ ಎಂದು ನಂದಿನಿ ಎಂದೂ ಊಹಿಸಿರಲಿಲ್ಲ. ಮಗುವಿಗೆ ಎಲ್ಲರ ಪ್ರೀತಿ ಸಿಗುತ್ತಿರುವುದನ್ನು ಕಂಡು ಅರ್ಜುನ್ ಕೂಡ ಅತ್ಯಂತ ಸಂತೋಷಪಟ್ಟನು. ಅರ್ಜುನ್ನಂತಹ ಜೀವನ ಸಂಗಾತಿಯನ್ನು ಪಡೆದಿದ್ದಕ್ಕೆ ನಂದಿನಿ ಧನ್ಯತಾಭಾವ ಅನುಭವಿಸಿದಳು. ಅವಳು ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕಂಡಿದ್ದಳು. ಪ್ರೀತಿಪಾತ್ರರ ಅಗಲಿಕೆ ಮತ್ತು ವಿಶ್ವಾಸಘಾತದ ನೋವನ್ನು ಸಹಿಸಿದ್ದಳು. ಆದರೆ ಈಗ ಅವಳಿಗೆ ಅರ್ಥವಾಗಿತ್ತು, ಪ್ರತಿ ಕತ್ತಲೆಯ ರಾತ್ರಿಯ ನಂತರ ಒಂದು ಉಜ್ವಲವಾದ ಬೆಳಗು ಬಂದೇ ಬರುತ್ತದೆ ಎಂದು. ಲಕ್ಷ್ಮಿಯ ನಗು ಅವಳ ಜೀವನದ ಶೂನ್ಯವನ್ನು ತುಂಬಿತ್ತು ಮತ್ತು ವೃದ್ಧಾಶ್ರಮದ ಆ ಪರಿವಾರ ಅವಳ ಸ್ವಂತ ಕುಟುಂಬದಂತಾಗಿತ್ತು. ಅರ್ಜುನ್ನ ಸಾಂಗತ್ಯ, ಸುಶೀಲಾ ಮತ್ತು ಮಹೇಂದ್ರ ಅವರ ಆಶೀರ್ವಾದ, ಸ್ಮೃತಾಳ ಸ್ನೇಹ ಮತ್ತು ರಾಧಿಕಾ ಅವರ ಪಶ್ಚಾತ್ತಾಪ ಇವೆಲ್ಲವೂ ಸೇರಿ ನಂದಿನಿಯ ಜೀವನವನ್ನು ಮತ್ತೆ ಸುಂದರಗೊಳಿಸಿದವು. ನೋವು, ಪಶ್ಚಾತ್ತಾಪ, ಕ್ಷಮೆ ಮತ್ತು ಪ್ರೇಮದ ಹಾದಿಯಲ್ಲಿ ಸಾಗಿದ ಈ ಕಥೆಯು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಸಮಯವು ಎಷ್ಟೇ ಕಠಿಣ ಪರೀಕ್ಷೆಗಳನ್ನು ಒಡ್ಡಿದರೂ ಅಂತಿಮವಾಗಿ ಸತ್ಯವಾದ ಪ್ರೀತಿ ಮತ್ತು ಕ್ಷಮಾಗುಣವು ಜೀವನದಲ್ಲಿ ಮತ್ತೆ ನಗು ತರಿಸುತ್ತದೆ ಎಂಬ ವಿಶ್ವಾಸದೊಂದಿಗೆ ಈ ಕಥೆ ಅಂತ್ಯಗೊಳ್ಳುತ್ತದೆ. ಜೀವನದಲ್ಲಿ ಯಾರಿಗಾದರೂ ಶಿಕ್ಷೆ ನೀಡುವುದಕ್ಕಿಂತ ಹೆಚ್ಚಾಗಿ ಸಮಯಕ್ಕೆ ಸರಿಯಾಗಿ ಅವರನ್ನು ಕ್ಷಮಿಸಿಬಿಡುವುದು ಮುಖ್ಯ ಎಂದು ನೀವು ನಂಬುತ್ತೀರಾ? ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.